ನಮಸ್ಕಾರ ಮಕರ ರಾಶಿಯವರೇ, ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವಿನ ಸಮಯವಾಗಲಿದೆ. ಮಾರ್ಚ್ ನಂತರ ಆರಂಭವಾದ ಬದಲಾವಣೆಗಳು ಮೇ ತಿಂಗಳಲ್ಲಿ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ನಿಮ್ಮ ಜೀವನದಲ್ಲಿ ಆಗುತ್ತಿದ್ದ ಪ್ರತಿಯೊಂದು ಘಟನೆಗೂ ಈಗ ಒಂದು ಅರ್ಥ ಸಿಗಲು ಶುರುವಾಗುತ್ತದೆ. ನೀವು ಇತ್ತೀಚಿನ ತಿಂಗಳುಗಳಲ್ಲಿ ಅನುಭವಿಸಿದ ಮಾನಸಿಕ ಒತ್ತಡ, ನಂಬಿಕೆ ದ್ರೋಹಗಳು ಮತ್ತು ಆಂತರಿಕ ಸಂಘರ್ಷ ಇವುಗಳು ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ಬದಲಾಗಿ ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿಸಲು ಬಂದ ಪರೀಕ್ಷೆಗಳಾಗಿವೆ. ಈ ಸಮಯದಲ್ಲಿ ನೀವು ನಿಧಾನವಾಗಿ ನಿಮ್ಮ ನಿಜವಾದ ಶಕ್ತಿಯನ್ನು ಅರಿತುಕೊಳ್ಳುತ್ತೀರಿ. ಹಿಂದೆ ನಿಮ್ಮನ್ನು ಬಳಸಿಬಿಟ್ಟವರು, ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರು, ಅವರ ನಿಜ ಸ್ವರೂಪ ನಿಮಗೆ ಈಗ ಸಂಪೂರ್ಣವಾಗಿ ಸ್ಪಷ್ಟವಾಗುತ್ತದೆ. ಇದು ನಿಮಗೆ ನೋವು ನೀಡಬಹುದು, ಆದರೆ ಇದೇ ಅರಿವು ನಿಮ್ಮ ಜೀವನದಲ್ಲಿ ದೊಡ್ಡ ಮುನ್ನಡೆಯ ದಾರಿ ತೆರೆಯುತ್ತದೆ. ನೀವು ಪರ್ವತದಂತೆ ಸ್ಥಿರವಾದ ವ್ಯಕ್ತಿಗಳು. ಶನಿ ನಿಮ್ಮ ಆಡಳಿತಗಾರನಾಗಿದ್ದರಿಂದ ನೀವು ಸಹನೆ ಮತ್ತು ಶ್ರಮದಿಂದ ಯಾವುದನ್ನಾದರೂ ಸಾಧಿಸುವ ಶಕ್ತಿ ಹೊಂದಿದ್ದೀರಿ. ಮೇ ತಿಂಗಳಲ್ಲಿ ಇದೇ ಗುಣಗಳು ನಿಮ್ಮ ದೊಡ್ಡ ಆಯುಧವಾಗುತ್ತದೆ. ನೀವು ಕೈಗೊಂಡ ಕೆಲಸಗಳು ನಿಧಾನವಾಗಿ ಫಲ ನೀಡಲು ಆರಂಭಿಸುತ್ತದೆ. ನಿಮ್ಮ ಹೃದಯ ಇನ್ನೂ ಕೆಲವರನ್ನು ನಂಬಲು ಬಯಸುತ್ತದೆ, ಆದರೆ ನಿಮ್ಮ ಅನುಭವಗಳು ನಿಮಗೆ ಜಾಗರೂಕರಾಗಿರಿ ಎಂದು ಎಚ್ಚರಿಸುತ್ತದೆ. ಈ ಎರಡರ ನಡುವೆ ನಡೆಯುವ ಹೋರಾಟ ಮೇ ತಿಂಗಳಲ್ಲಿ ಹೆಚ್ಚು ತೀವ್ರವಾಗಬಹುದು, ಆದರೆ ಇದೇ ಸಮಯದಲ್ಲಿ ನೀವು ಒಂದು ಮಹತ್ವದ ಪಾಠವನ್ನು ಕಲಿಯುತ್ತೀರಿ. ಎಲ್ಲರನ್ನೂ ನಂಬಬೇಕು ಎಂಬುದಲ್ಲ, ಯಾರನ್ನು ನಂಬಬೇಕು ಎಂಬುದನ್ನು ತಿಳಿದುಕೊಳ್ಳಬೇಕು. ಮೇ ತಿಂಗಳ ಮಧ್ಯಭಾಗದ ನಂತರ ನಿಮ್ಮ ಜೀವನದಲ್ಲಿ ಕೆಲವು ಶುಭ ಸೂಚನೆಗಳು ಕಾಣಿಸಿಕೊಳ್ಳುತ್ತದೆ. ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಒಂದು ಕೆಲಸ ಪೂರ್ಣಗೊಳ್ಳಬಹುದು. ಹಣಕಾಸು ಸ್ಥಿತಿ ನಿಧಾನವಾಗಿ ಸುಧಾರಿಸಬಹುದು. ನಿಮ್ಮ ಪರಿಶ್ರಮಕ್ಕೆ ಯೋಗ್ಯವಾದ ಗೌರವ ಸಿಗಲು ಶುರುವಾಗುತ್ತದೆ. ಸೆಪ್ಟೆಂಬರ್ನಲ್ಲಿ ಬರುವ ದೊಡ್ಡ ಅವಕಾಶಗಳಿಗೆ ಇದು ನೆಲೆ ಬೀಳುವ ಸಮಯ. ನೀವು ಸಾಮಾನ್ಯವಾಗಿ ನಿಮ್ಮ ನೋವನ್ನು ಹೊರಗೆ ತೋರಿಸದೆ ಒಳಗೆ ಎಷ್ಟೇ ಬಿರುಗಾಳಿ ಇದ್ದರೂ ಹೊರಗೆ ಬಂಡೆಯಂತೆ ಕಾಣುವವರು. ನನ್ನ ಸಮಸ್ಯೆಯನ್ನು ನಾನೇ ಪರಿಹರಿಸಬೇಕು ಎಂಬ ನಿಮ್ಮ ಧೈರ್ಯ ಶ್ಲಾಘನೀಯವಾದರೂ, ಈ ಮೇ ತಿಂಗಳಲ್ಲಿ ನೀವು ಅರಿಯುವ ಮಹತ್ವದ ಸತ್ಯ ಏನೆಂದರೆ, ಎಲ್ಲವನ್ನು ಒಬ್ಬರೇ ಹೊರುವುದೇ ಶಕ್ತಿಯಲ್ಲ. ಕೆಲವೊಮ್ಮೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವುದು ದೊಡ್ಡ ಶಕ್ತಿ. ನೀವು ನಿಮ್ಮ ನೋವನ್ನು ಹಂಚಿಕೊಳ್ಳದೆ ಇದ್ದರೆ ಅದು ಒಳಗೆ ಸಂಗ್ರಹವಾಗಿ ಮಾನಸಿಕ ಒತ್ತಡವಾಗಿ ಹೊರಬರುವ ಸಾಧ್ಯತೆ ಇದೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮಾನಸಿಕ ಸ್ವಲ್ಪ ಬಿಡುವು ನೀಡುವುದು ಅಗತ್ಯ. ಶನಿಯ ಪ್ರಭಾವದ ಮೂಲಕ ನೀವು ಅನುಭವಿಸಿದ ಕಷ್ಟಗಳು ಶಿಕ್ಷೆಗಾಗಿ ಅಲ್ಲ, ಜೀವನದ ಮಹತ್ವದ ಪಾಠಗಳನ್ನು ಕಲಿಸಲು ಬಂದವು ಎಂಬುದು ಈಗ ನಿಮಗೆ ನಿಧಾನವಾಗಿ ಅರ್ಥವಾಗುತ್ತದೆ. ಹೀಗಾಗಿ ಹಿಂದಿನ ನೋವುಗಳನ್ನು ಹಿಡಿದಿಟ್ಟುಕೊಳ್ಳುವುದನ್ನು ಬಿಟ್ಟು ನಿಮ್ಮನ್ನು ದ್ರೋಹ ಮಾಡಿದವರನ್ನು ಮನಸ್ಸಿನಿಂದ ದೂರ ಮಾಡುವುದು ಮುಖ್ಯ. ಕ್ಷಮಿಸುವುದು ಕಷ್ಟವಾದರೂ ಅವರನ್ನು ನೆನಪಿನಲ್ಲಿ ಇಟ್ಟುಕೊಳ್ಳದೆ ಮುಂದೆ ಸಾಗುವುದು ನಿಮ್ಮ ಕೈಯಲ್ಲಿದೆ. ಮೇ ತಿಂಗಳಲ್ಲಿ ನೀವು ನಿಮ್ಮ ಒಳ್ಳೆಯತನವನ್ನು ಕಾಪಾಡಿಕೊಳ್ಳುತ್ತಾ ಅದಕ್ಕೆ ವಿವೇಕವನ್ನು ಸೇರಿಸಿಕೊಳ್ಳಬೇಕು ಎಂಬ ಪಾಠವನ್ನು ಕಲಿಯುತ್ತೀರಿ. ಸಹಾಯ ಮಾಡುವುದು ತಪ್ಪಲ್ಲ, ಆದರೆ ಯಾರಿಗೆ ಸಹಾಯ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ. ನಿಮ್ಮ ಜೀವನದಲ್ಲಿ ಗಡಿಗಳನ್ನು ಹಾಕಿಕೊಳ್ಳುವುದು ಬಹಳ ಅಗತ್ಯವಾಗುತ್ತದೆ. ಎಲ್ಲರ ಜವಾಬ್ದಾರಿಗಳನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಬೇಡಿ. ನಿಮ್ಮ ಶಕ್ತಿಗೆ ಮೀರಿದ ಕೆಲಸಗಳನ್ನು ಒಪ್ಪಿಕೊಳ್ಳಬೇಡಿ ಮತ್ತು ನಿಮ್ಮ ಆರೋಗ್ಯ ಹಾಗೂ ಮನಸ್ಸಿನ ಶಾಂತಿಯನ್ನು ಮೊದಲ ಆದ್ಯತೆಯಾಗಿ ಇಡಿ. ನೀವು ನಂಬಬಹುದಾದ ವ್ಯಕ್ತಿಯೊಂದಿಗೆ ಮಾತನಾಡುವುದು ಅಥವಾ ಯಾರೂ ಇಲ್ಲವೆಂದರೆ ನಿಮ್ಮ ಭಾವನೆಗಳನ್ನು ಬರೆಯುವುದು ಅಥವಾ ದೇವರ ಮುಂದೆ ಹಂಚಿಕೊಳ್ಳುವುದು ನಿಮ್ಮ ಮನಸ್ಸಿಗೆ ಬಹಳ ಹಗುರತೆಯನ್ನು ನೀಡುತ್ತದೆ. ಜೊತೆಗೆ ನಿಮ್ಮನ್ನು ನೀವು ಪ್ರೀತಿಸುವುದು ಈ ಸಮಯದಲ್ಲಿ ಅತ್ಯಂತ ಮುಖ್ಯ. ನೀವು ಇತರರಿಗಾಗಿ ಎಷ್ಟೇ ತ್ಯಾಗ ಮಾಡಿದ್ದೀರಿ ಎಂಬುದನ್ನು ಅರಿತುಕೊಂಡಾಗ ನಿಮ್ಮ ಜೀವನದಲ್ಲಿ ನಿಜವಾದ ಶಾಂತಿ ಪ್ರಾರಂಭವಾಗುತ್ತದೆ. ಸಂಗೀತ ಕೇಳುವುದು, ಪುಸ್ತಕ ಓದುವುದು ಅಥವಾ ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಔಷಧಿಯಂತೆ ಕೆಲಸ ಮಾಡುತ್ತದೆ. ಇನ್ನು ಮೇ ತಿಂಗಳ ಮೊದಲ ಭಾಗದಲ್ಲಿ ನೀವು ಹೊಸ ಉತ್ಸಾಹ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಅನುಭವಿಸುತ್ತೀರಿ.
ನಿಮ್ಮ ಗುರಿಗಳ ಬಗ್ಗೆ ಸ್ಪಷ್ಟತೆ ಸಿಗುತ್ತದೆ ಮತ್ತು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಮೆಚ್ಚುಗೆಯ ಸೂಚನೆಗಳು ಕಾಣಿಸುತ್ತದೆ. ಮೇ ತಿಂಗಳಲ್ಲಿ ಕೆಲವು ದಿನಗಳು ನಿಮ್ಮ ಮನಸ್ಸಿನಲ್ಲಿ ಅಜ್ಞಾತ, ಆತಂಕ ಮತ್ತು ಸ್ವಲ್ಪ ಅಭದ್ರತೆಯನ್ನು ಉಂಟುಮಾಡುವ ಸಾಧ್ಯತೆ ಇದೆ. ವಿಶೇಷವಾಗಿ ತಿಂಗಳ ಮಧ್ಯಭಾಗದಲ್ಲಿ ನೀವು ಸಣ್ಣ ವಿಷಯಗಳಿಗೆ ಕಿರಿಕಿರಿ ಅಥವಾ ಭಾವನಾತ್ಮಕವಾಗಬಹುದು. ಆದರೆ ಇದು ಶಾಶ್ವತ ಸ್ಥಿತಿಯಲ್ಲ, ಕೇವಲ ತಾತ್ಕಾಲಿಕ ಹಂತ ಮಾತ್ರ. ನಿಮ್ಮ ಇಚ್ಛಾಶಕ್ತಿಯ ಮುಂದೆ ಇಂತಹ ಅಡಚಣೆಗಳು ಹೆಚ್ಚು ಕಾಲ ಉಳಿಯುವುದಿಲ್ಲ. ಈ ಸಮಯವನ್ನು ನಿಮ್ಮ ತಾಳ್ಮೆಯ ಪರೀಕ್ಷೆಯಂತೆ ನೋಡಬೇಕು. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಸ್ವಲ್ಪ ಒತ್ತಡ ಎದುರಾಗಬಹುದು. ಅನಿರೀಕ್ಷಿತ ಬದಲಾವಣೆಗಳು ಅಥವಾ ಸಣ್ಣ ಸಮಸ್ಯೆಗಳು ಕೆಲಸದಲ್ಲಿ ವಿಳಂಬ ಉಂಟು ಮಾಡಬಹುದು. ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಸ್ಪಷ್ಟತೆ ಮತ್ತು ಶಾಂತಿ ಅತ್ಯಗತ್ಯ. ಯಾರಾದರೂ ಟೀಕಿಸಿದರೆ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ನಿಮ್ಮ ಕಾರ್ಯಕ್ಷಮತೆಯಿಂದ ಉತ್ತರಿಸುವುದು ಉತ್ತಮ. ಫಲಿತಾಂಶ ತಡವಾಗಿ ಬಂದರೂ ಅದು ಖಂಡಿತವಾಗಿ ನಿಮ್ಮ ಪಾಲಾಗುತ್ತದೆ. ಉದ್ಯಮಿಗಳಿಗೆ ಈ ದಿನಗಳಲ್ಲಿ ದೊಡ್ಡ ಹೂಡಿಕೆಗಳು ಅಥವಾ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜಾಗರೂಕತೆ ಅಗತ್ಯ. ಹಣಕಾಸಿನ ವಹಿವಾಟುಗಳನ್ನು ಚೆನ್ನಾಗಿ ಪರಿಶೀಲಿಸಿ ಮತ್ತು ಪಾಲುದಾರರೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳನ್ನು ಶಾಂತವಾಗಿ ಪರಿಹರಿಸಿ. ಅನಗತ್ಯ ವೆಚ್ಚಗಳು ಉದ್ಭವಿಸುವ ಸಾಧ್ಯತೆ ಇರುವುದರಿಂದ ಮಿತವ್ಯಯದ ಮನೋಭಾವವನ್ನು ಅಳವಡಿಸಿಕೊಳ್ಳುವುದು ಉತ್ತಮ. ಈ ಸಮಯದಲ್ಲಿ ಸಾಲ ನೀಡುವುದನ್ನು ಅಥವಾ ಹೊಸ ಸಾಲ ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಒಳಿತು. ಕುಟುಂಬ ಜೀವನದಲ್ಲಿ ಸ್ವಲ್ಪ ಅಶಾಂತಿ ಕಂಡುಬರಬಹುದು. ವಿಶೇಷವಾಗಿ ಹಿರಿಯರೊಂದಿಗೆ ಮಾತನಾಡುವಾಗ ತಾಳ್ಮೆ ಅಗತ್ಯ. ಕೆಲವೊಮ್ಮೆ ಮೌನವೇ ಉತ್ತಮ ಉತ್ತರವಾಗುತ್ತದೆ. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಸಹನಶೀಲವಾಗಿ ವರ್ತಿಸಿ. ಯಾವುದೇ ಸಮಸ್ಯೆಗಳನ್ನು ಶಾಂತವಾಗಿ ಪರಿಹರಿಸಬೇಕು. ಮಾನಸಿಕ ಒತ್ತಡವು ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ವಿಶ್ರಾಂತಿ, ಯೋಗ ಮತ್ತು ಧ್ಯಾನಕ್ಕೆ ಮಹತ್ವ ನೀಡಿ. ವಿದ್ಯಾರ್ಥಿಗಳು ತಮ್ಮ ಗಮನವನ್ನು ಕೇಂದ್ರೀಕರಿಸಲು ಸ್ವಲ್ಪ ಕಷ್ಟ ಅನುಭವಿಸಬಹುದು. ಆದ್ದರಿಂದ ಅನಗತ್ಯ ಭಯಗಳನ್ನು ಬಿಟ್ಟು ಗುರಿಯತ್ತ ಗಮನ ಹರಿಸುವುದು ಮುಖ್ಯ. ಪ್ರೇಮ ಸಂಬಂಧಗಳಲ್ಲಿ ಸಹ ಸ್ವಲ್ಪ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ಆದ್ದರಿಂದ ಪಾರದರ್ಶಕತೆ ಮತ್ತು ನಂಬಿಕೆ ಕಾಪಾಡಿಕೊಳ್ಳಬೇಕು. ಆದರೆ ಮೇ ತಿಂಗಳ ಕೊನೆಯ ಭಾಗಕ್ಕೆ ಬಂದಾಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಹಿಂದಿನ ದಿನಗಳಲ್ಲಿ ಅನುಭವಿಸಿದ ಮಾನಸಿಕ ತೊಂದರೆಗಳು ನಿಧಾನವಾಗಿ ದೂರವಾಗಿ ನಿಮ್ಮಲ್ಲಿ ಹೊಸ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸ ಮೂಡುತ್ತದೆ. ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ದೈವಿಕ ಶಕ್ತಿ ನಿಮ್ಮೊಂದಿಗಿದೆ ಎಂಬ ಭಾವನೆ ನಿಮಗೆ ಬರುತ್ತದೆ. ಉದ್ಯೋಗಿಗಳಿಗೆ ಕೆಲಸದ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಅಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುವ ಸಾಧ್ಯತೆ ಇದೆ. ಉದ್ಯಮಿಗಳಿಗೆ ಹೊಸ ಆಲೋಚನೆಗಳು ಬರುತ್ತದೆ ಮತ್ತು ದೂರದ ಸ್ಥಳಗಳಿಂದ ಒಳ್ಳೆಯ ಸುದ್ದಿಗಳು ಕೇಳಬಹುದು. ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟ ನಿಮ್ಮ ಕಡೆ ತಿರುಗುತ್ತದೆ. ಹಿಂದಿನ ಹೂಡಿಕೆಗಳಿಂದ ಲಾಭ ದೊರೆಯಬಹುದು ಮತ್ತು ನಿಮ್ಮ ನಿರೀಕ್ಷೆಗಳು ನೆರವೇರುತ್ತದೆ. ಕುಟುಂಬ ಜೀವನ ಸಂತೋಷಕರವಾಗುತ್ತದೆ. ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ಮತ್ತು ದೇವಾಲಯ ಭೇಟಿ ಅಥವಾ ಸಣ್ಣ ಪ್ರವಾಸಗಳ ಅವಕಾಶಗಳು ಸಂತೋಷವನ್ನು ನೀಡುತ್ತದೆ. ವೈವಾಹಿಕ ಜೀವನ ಸಿಹಿಯಾಗುತ್ತದೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ನೀವು ಚೈತನ್ಯ ಮತ್ತು ಹರ್ಷವನ್ನು ಅನುಭವಿಸುತ್ತೀರಿ. ಯೋಗ ಮತ್ತು ಧ್ಯಾನದಂತಹ ಒಳ್ಳೆಯ ಅಭ್ಯಾಸಗಳನ್ನು ಆರಂಭಿಸಲು ಇದು ಅತ್ಯುತ್ತಮ ಸಮಯ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗಿ ಉತ್ತಮ ಫಲಿತಾಂಶಗಳು ಸಿಗುತ್ತದೆ ಮತ್ತು ಪ್ರೇಮ ಸಂಬಂಧಗಳಲ್ಲಿ ಹಿಂದಿನ ತಪ್ಪು ತಿಳುವಳಿಕೆಗಳು ನಿವಾರಣೆಯಾಗುತ್ತದೆ. ಮಕರ ರಾಶಿಯವರೇ, ಮೇ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಶಾಂತಿ, ಸ್ಪಷ್ಟತೆ ಮತ್ತು ಯಶಸ್ಸು ಹೆಚ್ಚಾಗಲು ಕೆಲವು ಸರಳ ಆದರೆ ಶಕ್ತಿಯುತ ಪರಿಹಾರಗಳನ್ನು ಅನುಸರಿಸುವುದು ಉತ್ತಮ. ಇವು ನಿಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಶನಿಯ ಅನುಗ್ರಹವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮೊದಲನೆಯದಾಗಿ, ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು ಕನಿಷ್ಠ 21 ಅಥವಾ 108 ಬಾರಿ ಜಪಿಸುವ ಅಭ್ಯಾಸ ಬೆಳೆಸಿಕೊಳ್ಳಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವುದಲ್ಲದೆ ನಿಮ್ಮ ಜೀವನದಲ್ಲಿರುವ ಅಡೆತಡೆಗಳನ್ನು ನಿಧಾನವಾಗಿ ದೂರ ಮಾಡುತ್ತದೆ. ಶನಿವಾರದ ದಿನ ವಿಶೇಷವಾಗಿ ಶನಿದೇವರ ಪೂಜೆ ಮಾಡುವುದು ಬಹಳ ಶುಭಕರ. ಆ ದಿನ ಕಪ್ಪು ಎಳ್ಳಿನ ಎಣ್ಣೆಯಿಂದ ದೀಪ ಹಚ್ಚಿ ಶನಿದೇವರಿಗೆ ಪ್ರಾರ್ಥನೆ ಮಾಡಿದರೆ ನಿಮ್ಮ ಕಷ್ಟಗಳು ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ.
ಎರಡನೆಯದಾಗಿ ದಾನ ಧರ್ಮ ಮಾಡುವುದನ್ನು ಮರೆಯಬೇಡಿ. ವಿಶೇಷವಾಗಿ ಬಡವರಿಗೆ ಅನ್ನದಾನ ಮಾಡುವುದು ಅಥವಾ ಕಪ್ಪು ಬಟ್ಟೆ, ಕಪ್ಪು ಎಳ್ಳು, ಉದ್ದಿನ ಬೇಳೆ ದಾನ ಮಾಡುವುದರಿಂದ ಶನಿಯ ಅನುಗ್ರಹ ಹೆಚ್ಚಾಗುತ್ತದೆ. ನೀವು ಪ್ರತಿ ಶನಿವಾರವೂ ಕನಿಷ್ಠ ಒಬ್ಬರಿಗೆ ಸಹಾಯ ಮಾಡುವ ಅಭ್ಯಾಸ ಮಾಡಿಕೊಂಡರೆ ಅದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಕಾಣಿಸುತ್ತದೆ. ಇನ್ನು ಮೂರನೆಯದಾಗಿ ಕಾಗೆಗಳಿಗೆ ಅಥವಾ ನಾಯಿಗಳಿಗೆ ಆಹಾರ ನೀಡುವುದು ಶನಿದೇವರ ಅನುಗ್ರಹ ಪಡೆಯಲು ಸಹಾಯಕ ಎಂದು ಹೇಳಲಾಗುತ್ತದೆ. ಶನಿವಾರದಂದು ಕಾಗೆಗಳಿಗೆ ಅಕ್ಕಿ ಅಥವಾ ಅನ್ನ ನೀಡುವುದು ಮತ್ತು ಕಪ್ಪು ನಾಯಿಗೆ ಆಹಾರ ನೀಡುವುದು ಉತ್ತಮ ಫಲಿತಾಂಶ ನೀಡುತ್ತದೆ. ಮಕರ ರಾಶಿಯವರಿಗೆ ಮೇ ತಿಂಗಳಲ್ಲಿ ಒಟ್ಟಾರೆಯಾಗಿ ಸ್ಥಿರತೆ ಮತ್ತು ಕ್ರಮಬದ್ಧ ಪ್ರಗತಿಯ ಸೂಚನೆಗಳು ಕಂಡುಬರುತ್ತದೆ. ಈ ಅವಧಿಯಲ್ಲಿ 6, 8, 10 ಮತ್ತು 17 ಸಂಖ್ಯೆಗಳು ನಿಮಗೆ ವಿಶೇಷವಾಗಿ ಶುಭಕರವಾಗಿರಬಹುದು. ಹೊಸ ಕೆಲಸ ಆರಂಭಿಸುವುದು, ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವುದು ಅಥವಾ ಹಣಕಾಸಿನ ವ್ಯವಹಾರಗಳಲ್ಲಿ ಈ ಸಂಖ್ಯೆಗಳು ಸಹಕಾರಿಯಾಗಬಹುದು. ವಾರದ ದಿನಗಳಲ್ಲಿ ಶನಿವಾರ, ಬುಧವಾರ ಮತ್ತು ಶುಕ್ರವಾರ ನಿಮಗೆ ಹೆಚ್ಚು ಅನುಕೂಲಕರವಾಗಿದ್ದು, ಈ ದಿನಗಳಲ್ಲಿ ಕೈಗೊಂಡ ಕಾರ್ಯಗಳು ಉತ್ತಮ ಫಲ ನೀಡುವ ಸಾಧ್ಯತೆ ಹೆಚ್ಚಿದೆ. ಬಣ್ಣಗಳ ವಿಷಯಕ್ಕೆ ಬಂದರೆ ಗಾಢ ನೀಲಿ, ಕಪ್ಪು ಮತ್ತು ಬೂದು ಬಣ್ಣಗಳು ನಿಮಗೆ ಶಕ್ತಿ, ಆತ್ಮವಿಶ್ವಾಸ ಮತ್ತು ಸ್ಥಿರತೆಯನ್ನು ನೀಡುತ್ತದೆ. ವಿಶೇಷವಾಗಿ ಮಹತ್ವದ ಸಂದರ್ಭಗಳಲ್ಲಿ ಈ ಬಣ್ಣಗಳನ್ನು ಬಳಸಿದರೆ ಸಕಾರಾತ್ಮಕ ಸ್ಪಂದನೆ ಹೆಚ್ಚಾಗುತ್ತದೆ. ಒಟ್ಟಿನಲ್ಲಿ ಮೇ ತಿಂಗಳಲ್ಲಿ ನೀವು ಸಹನೆ ಮತ್ತು ಶಿಸ್ತಿನಿಂದ ಮುಂದೆ ನಡೆದರೆ ಈ ಶುಭ ಸಂಖ್ಯೆಗಳು, ದಿನಗಳು ಮತ್ತು ಬಣ್ಣಗಳು ನಿಮ್ಮ ಪ್ರಯತ್ನಗಳಿಗೆ ಬೆಂಬಲವಾಗಿ ನಿಲ್ಲುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಮೇ ತಿಂಗಳು ನಿಮಗೆ ಮೊದಲಿಗೆ ಸ್ವಲ್ಪ ಪರೀಕ್ಷೆ, ನಂತರ ದೊಡ್ಡ ಸ್ಪಷ್ಟತೆ ಮತ್ತು ಕೊನೆಯಲ್ಲಿ ಸಂತೋಷ ಹಾಗೂ ಯಶಸ್ಸನ್ನು ನೀಡುವ ಸಮಯವಾಗುತ್ತದೆ. ಮಕರ ರಾಶಿಯವರೇ, ಶನಿದೇವರ ಕೃಪೆಯಿಂದ ನೀವು ಈಗ ಪರೀಕ್ಷೆಯ ಹಂತದಿಂದ ಆಶೀರ್ವಾದದ ಹಂತದತ್ತ ಸಾಗುತ್ತಿದ್ದೀರಿ. ಧೈರ್ಯದಿಂದ ಮುಂದುವರಿಯಿರಿ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಧರ್ಮವೇ ನಿಮ್ಮ ರಕ್ಷಣೆಯಾಗಲಿದೆ. ನಿಮ್ಮ ಒಳ್ಳೆಯ ದಿನಗಳು ಈಗ ಬಹಳ ಹತ್ತಿರದಲ್ಲಿದೆ. ವೀಕ್ಷಕರೇ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಶನೀಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.